ಒಂದು ನಿಮಿಷ ಹಂಗೆ ಇಲ್ಲಿ. ಕವಿಗಳಿಗೂ ಹಾಗೂ ಸ್ನೇಹಿತರಿಗೂ ನನ್ನ ಹೃತ್ಪೂರ್ವಕ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಕನ್ನಡ ಚಿತ್ರರಂಗ ಇವತ್ತು ಇದೇ ಥರ ಚಪ್ಪಾಳೆ ಹೊಡೆದು ಸಾಕಷ್ಟು ಸಿನಿಮಾಗಳನ್ನು ಗೆಲ್ಲಿಸ್ತಾ ಇದೆ. ಆ ಗೆಲ್ಲುವ ಸಿನಿಮಾಗಳ ಸಾಲಿನಲ್ಲಿ ಸೇರುವಂಥ ಸಿನಿಮಾನೇ ನಾನು ಮತ್ತು ಗುಂಡ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಕಂಟೆಂಟು ಚೆನ್ನಾಗಿದ್ದಾಗ ಪ್ರೇಕ್ಷಕ ಬೆಂತಟ್ಟೋದು ಇವತ್ತಿಂದಲ್ಲ, ನಮ್ಮ BR ಬಂಧು ಕಾಲದಿಂದಲೂ ಇದ್ದೇ ಇದೆ. ಆ ಕಂಟೆಂಟನ್ನು ಇಷ್ಟಪಡ್ತಾರೆ ಜನ. ಈ ಚಿತ್ರದಲ್ಲಿ ಭಾಳ ವಿಶೇಷವಾದಂಥ ಕಂಟೆಂಟನ್ನು ಇಟ್ಕೊಂಡಿದ್ದಾರೆ. ಭಾಗ ಒಂದು ನೀವೆಲ್ಲರೂ ಬಹುಶಃ ಇಲ್ಲಿರೋರು 90% ಎಲ್ಲರೂ ಭಾಗ ಒಂದು ನೋಡಿರಬೇಕು. ಎಲ್ಲರ ಹೃದಯವನ್ನು ಗೆದ್ದಂಥ ಚಿತ್ರ ಅದು ಭಾಗ ಒಂದು. ಭಾಗ ಎರಡು ಅದಕ್ಕಿಂತಲೂ 2 ಪಟ್ಟು ಇಷ್ಟ ಆಗುವಂಥ ಸಿನಿಮಾ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಯಾವ್ದಾರ ಒಂದು ಕತೆ ಮುಂದುವರೆದಾಗ ಅದಕ್ಕೆ ಸಾಕಷ್ಟು ಡೆವಲಪ್ಮೆಂಟ್ಗಳು ಸಿಗುತ್ತೆ, ಪಾತ್ರಗಳು ಸಿಗುತ್ತೆ, ಆ ಪಾತ್ರಗಳಲ್ಲಿ ಸಾಕಷ್ಟು ಸನ್ನಿವೇಶಗಳು ಸಿಗುತ್ತೆ. ಹಾಗೆ ವಿಭಿನ್ನವಾದಂಥ ಒಂದು ಕಥಾವಸ್ತು ಈ ಭಾಗ 2ಕ್ಕೆ ಸಿಕ್ಕಿರೋದು ಭಾಳ ವಿಶೇಷ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದು ಬರೀ ಬಾಯಿ ಮಾತಲ್ಲ, ನೀವು 5ನೇ ತಾರೀಕಿಗೆ ಮೊದಲೇ ಮಾಧ್ಯಮಕ್ಕೆ ತೋರಿಸುವ ಒಂದು ಯೋಜನೆಯನ್ನು ರಘುವರು ಹಾಕ್ಕೊಂಡಿದ್ದಾರೆ. ಬಹುಶಃ ಒಂದು 5-6 ದಿವಸಕ್ಕೆ ಮೊದಲೇ ನಾವು ತೋರಿಸ್ತೀವಿ, ಅಷ್ಟು ನಂಬಿಕೆ ಚಿತ್ರದ ಮೇಲಿದೆ. ಹೌದಾ? ಇನ್ಯಾರಿದ್ದಾರ ಕರೆಯೋರು? ಕೂತು 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 ಕೂತ್ಕೊಂಬಿಡಿ. ಇನ್ನೇನು ಆಮೇಲೆ ನಾಯಿ ನಿಂದು. ಎಲ್ರಿಗೂ ನಮಸ್ಕಾರ. ಸಿಂಹ ಬಂಟಿ, ನಾನು ಮತ್ತು ಗುಂಡ ಈಗಾಗಲೇ ಪಾರ್ಟ್ 1 ಅನೇಕರ ಮನಸ್ಸನ್ನು ಸೂರೆ ಮಾಡಿರುವಂಥ ಸಿನಿಮಾ ಪಾರ್ಟ್ 1. ಪಾರ್ಟ್ 2 ನನಗೆ ರಘು ಬಂದು ಕತೆ ಹೇಳಿದಾಗ ಒಂದು ಲೈನು, ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಒಂದು ಡ್ಯುಯೆಟ್ ಸಾಂಗು ಅಥವಾ ಒಂದು ಕಮರ್ಷಿಯಲ್ ಹೀರೋ ಇಂಟ್ರಡಕ್ಷನ್ ಥರದ್ದು ಆ ಥರದ್ದಲ್ಲದೆ ತುಂಬ ವಿಷಯವನ್ನು ಹೇಳುವಂಥ ಹಾಡು. ಭಾಳ ಬರೆಯುವಾಗ ಭಾಳ ಕಷ್ಟ, ಯಾಕೆಂದರೆ ಇದು ಕತೆ ಹೇಳದ ಹಾಗೆ ಇರಬಾರ್ದು, ಆದರೆ ಲೈನ್ಸ್ ಒಳಗೆ ಕತೆ ಇರಬೇಕು. ನೀವು ಸಿನಿಮಾ ನೋಡಿ ಹೊರಗಡೆ ಬಂದಮೇಲೆ ಈ ಹಾಡು ನಿಮ್ಮನ್ನು ಇಂಪ್ಯಾಕ್ಟ್ ಮಾಡುತ್ತೆ. ಇವಾಗ ನಿಮ್ಗೇನು ಟ್ರೈಲರ್ ಈ ಹಾಡು ನೋಡಿದಾಗ ಏನು ಅನ್ನಿಸ್ತು, ಒಂದೇನೋ ಫೀಲ್ ಇದೆ ಅಂತ. ಸಿನಿಮಾ ನೋಡಿ ಹೊರಗಡೆ ಬರುವಾಗ ಈ ಹಾಡು ನಿಮಗೆ ಮತ್ತೆ ಕೇಳಬೇಕು ಅನಿಸುತ್ತೆ. ಅಷ್ಟು ನಿಮ್ಮ ಮನಸ್ಸಿಗೆ ಇಳಿಯುವಂಥ ಕಂಟೆಂಟು ಆ ಹಾಡಿನ ಸನ್ನಿವೇಶದಲ್ಲಿದೆ. ನನಗೆ ಸ್ವಲ್ಪ ಹೊಸದೇ ಈ ಥರದ್ದೊಂದು ಪ್ರಯೋಗ, ಅದು ಪ್ರಯತ್ನ ಪಟ್ಟಿದ್ದೀವಿ. ಡೆಫಿನೆಟ್ ಆಗಿ ಆನ್ ಸಿನಿಮಾ ಕೆಲವು ಹಾಡುಗಳು ಬಿಫೋರ್ ಸಿನಿಮಾ ವರ್ಕೌಟ್ ಆಗಿಬಿಡುತ್ತೆ, ಯಾಕೆಂದರೆ ಅದೊಂಥರ ಯೂನಿವರ್ಸಲ್ ಕಂಟೆಂಟ್ ಇರುತ್ತೆ ಹಾಡಲ್ಲಿ. ಕೆಲವು ಸಿನಿಮಾಗಾಗೇ ಇರುತ್ತೆ, ಪಕ್ಕಾ ಚಿತ್ರಗೀತೆ ಇದು. ಸೊ ಈ ಹಾಡು ಪಕ್ಕಾ ಚಿತ್ರಗೀತೆ, ಹಾಗಾಗಿ ನಿಮಗೆ ಸಿನಿಮಾ ನೋಡಿದಾಗ ಇದರ ಇಂಪ್ಯಾಕ್ಟ್ ತುಂಬ ದೊಡ್ಡದಾಗಿರುತ್ತೆ. ಅಂಡ್ ನನಗೆ ತುಂಬ ಹೆಚ್ಚು ಮೆಚ್ಚುಗೆ ಆಗಿದ್ದು, ಯಾಕೆಂದರೆ ಹಾಡು ಪೂರ್ತಿ ತೋರ್ಸೋಕ್ಕಾಗಲ್ಲ, ಶೂಟ್ ಮಾಡಿರೋದನ್ನ ತೋರ್ಸೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಮಧ್ಯೆ ಏನು ಹೇಳ್ಕೊಂಬಂದಿದ್ದಾರೆ. ತುಂಬ ಮೆಚ್ಚುಗೆ ಆಗಿದೆ ಏನಂದರೆ ಟ್ರೈಲರ್ನಲ್ಲಿ ಎಲ್ಲ ಥರದ ಎಮೋಷನ್ಗಳನ್ನು ತರೋ ಪ್ರಯತ್ನ ಮಾಡಿದ್ದಾರೆ.
ಅದು ಇಡೀ ಸಿನಿಮಾ ಗೊತ್ತಾಗ್ತಾ ಹೋಯಿತು ನನಗೆ. ತುಂಬ ಎಮೋಷ್ನಲ್ ಆಗಿರುತ್ತೆ ಸಿನಿಮಾ, ಡೆಫಿನೆಟ್ ಆಗಿ ಚೆನ್ನಾಗಾಗುತ್ತೆ ಅಂತ ಒಂದು ಭರವಸೆಯ ಟ್ರೈಲರ್. ಅದು ಒಳ್ಳೆಯದಾಗಲಿ. ರಘುನ ನಾನು ಬಹಳ ಅವನ ಆರಂಭ ಕಾಲದಿಂದ ನೋಡ್ತಾ ಇದ್ದೀನಿ, ಹಾಗಾಗಿ ಅವನೊಳಗಿರುವಂಥ ಡೈರೆಕ್ಟರ್ ಇನ್ನೂ ಹೆಚ್ಚು ದಿನೇ ದಿನೇ ಶಾರ್ಪ್ ಆಗ್ತಾ ಇದ್ದಾನೆ. ಈ ಸಿನಿಮಾದ ಮೂಲಕ ಇನ್ನೊಂದು ರೀತಿ ಮಾಡ್ತಾನೆ ರಘು ಅಂತ ನಂಬಿಕೆ ಇದೆ ನನಗೆ. ರಘುಗೆ ಒಳ್ಳೇದಾಗಲಿ ಅಂತ ಹಾರೈಸ್ತಾ, ಮತ್ತು ರಾಕೇಶ್, ನಾನು ಇತ್ತೀಚೆಗೆ ಒಂದು ಸಿನಿಮಾ ನೋಡಿದೆ, ಮರ್ಯಾದೆ ಪ್ರಶ್ನೆ. ನನಗೆ ರಾಕೇಶ್ ಹಿಂದಿನ ಸಿನಿಮಾಗಳು ನೋಡಿದ್ದೀನಿ, ರಾಕೇಶ್ ಜೋಶ್ ಸಿನಿಮಾಯಿಂದ ನೋಡ್ತಾ ಬಂದಿದ್ದೀನಿ. ಹೊಸ ಕಲಾವಿದರು ಅಂದರೆ ಡೆಡಿಕೇಶನ್ ಎಲ್ಲ ಇರುತ್ತೆ, ಬಟ್ ಪರ್ಫಾರ್ಮೆನ್ಸ್ ಅಪೀಲ್ ಆಗಬೇಕು ಜನಕ್ಕೆ. ಹಾಗೆ ಅಪೀಲ್ ಆಗುವಂಥ ಕಲಾವಿದರು ಕಡಿಮೆ. ರಾಕೇಶ್ನ ಕೂಡ ನಾನು ಹಾಗೆ ಹೆಚ್ಚು ಸೀರಿಯಸ್ ಆಗಿ ತೊಗೊಂಡಿಲ್ಲ, ಓಕೆ ಒಬ್ಬ ನಟ ಕಲಾವಿದ ಅಷ್ಟೇ. ಬಟ್ ಆ ಮರ್ಯಾದೆ ಪ್ರಶ್ನೆ ಸಿನಿಮಾ ನೋಡಿದ್ಮೇಲೆ ನನಗೆ ಭಾಳ ನಿಜಕ್ಕೂ ತುಂಬ ತುಂಬ ನಂಗೆ ಭಾಳ ಇಷ್ಟ ಆಗ್ಬಿಡ್ತು ರಾಕೇಶ್ ಪರ್ಫಾರ್ಮೆನ್ಸ್. ಅಂಡ್ ಈ ಸಿನಿಮಾದಲ್ಲಿ ಕೂಡ ಬಹುಶಃ ಮರ್ಯಾದೆ ಪ್ರಶ್ನೆಗಿಂತ ಹೆಚ್ಚು ಪರ್ಫಾರ್ಮೆನ್ಸನ್ನು ಬೇಡುವಂಥ ಸನ್ನಿವೇಶಗಳಿರೋ ಸಿನಿಮಾ ಇದು. ಹಾಗಾಗಿ ಈ ಸಿನಿಮಾದಲ್ಲೂ ಕೂಡ ಡೆಫಿನೆಟಾಗಿ ಸ್ಕೋರ್ ಮಾಡಿರ್ತಾರೆ ಅಂತ ನನ್ನ ನಂಬಿಕೆ. ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ರಚನಾ ಇಂದರ್ ಬ್ಯಾಟಿಂಗ್ ಮಾಡಿದ್ರಲ್ಲ ನನಗೆ, ಸಾರಿ ಬೌಲಿಂಗ್ ಮಾಡಿದ್ರಿ ನನ್ನ ಬಾಲ್ಗೆ ಗ್ಯಾಪಲ್ಲಿ. ತುಂಬ ಮುದ್ದಾಗಿ ಕಾಣ್ತೀರಿ, ಯು ಲುಕ್ ವೆರಿ ಗಾರ್ಜಿಯಸ್. ಒಳ್ಳೆಯದಾಗಲಿ. ಮತ್ತು ಸಿಂಬಾ ಬಂಟಿ, ನಾನು ನಲ್ಲ ಸಿನಿಮಾದಲ್ಲಿ ಇಡೀ ಸಿನಿಮಾದಲ್ಲಿ ಒಂದು ನಾಯಿ ಪಾತ್ರ ಮಾಡಿದೆ. ಅದರ ಜೊತೆ ಆ್ಯಕ್ಟ್ ಮಾಡಿಸೋದು ಟ್ರೈನರ್ ಇದ್ರೂ ಕೂಡ ಎಷ್ಟು ಕಷ್ಟ ಅಂತ ಗೊತ್ತು. ಅಂದರೆ ಆ್ಯಕ್ಟ್ ಮಾಡಿ ನಮ್ಗೇನು ಅನಿಸುತ್ತಲ್ಲ ಅದನ್ನು ಮಾಡಿಬಿಡಲ್ಲ ಅದು ತಕ್ಷಣಕ್ಕೆ. ಆಮೇಲೆ ನಮಗೂ ಕೂಡ ಆರ್ಟಿಸ್ಟ್ಗೆ ಹೇಳೋದಷ್ಟು ಸುಲಭ ಅಲ್ಲ ಅದು. ಏನು ಹಿಂಗೆ ಲೆಫ್ಟ್ ಬಂದ್ಬಿಡಿ ಹಿಂಗೆ ತಿರುಗಿ ಅಂತ ಹೇಳೋದಷ್ಟು ಸುಲಭ ಅಲ್ಲ ಅದು. ಸೊ ಎಸ್ಪೆಷಲಿ ಈ ಸಿಂಬಾ ಬಂಟಿ ಜೊತೆ ಏನು ಕಷ್ಟಪಟ್ಟಿರ್ಬೋದು ಮತ್ತು ಅದಕ್ಕೆ ಹೇಗೆ ಮರಿದೇವರು ಸಪೋರ್ಟ್ ಮಾಡಿರ್ಬೋದು ಅಂತ ಗೊತ್ತಾಗುತ್ತೆ ನನಗೆ. ಸೊ ಒಳ್ಳೇದಾಗಲಿ. ಇಂಥ ಎಮೋಷ್ನಲ್ ಪೆಟ್ ಸಿನಿಮಾಗಳು, ಪೆಟ್ ಲವರ್ಸ್ಗೆ ಇಷ್ಟ ಆಗುವಂಥ ಸಿನಿಮಾಗಳಾಗುತ್ತೆ ಇದು. ಎಲ್ಲ ಪೆಟ್ ಲವರ್ಸ್ ಬಂದು ಸಿನಿಮಾ ನೋಡಲಿ ಅಂತ ಹಾರೈಸ್ತೀನಿ. ಇದಕ್ಕೆ ಇನ್ನೊಂದು ವಿಶೇಷ ಏನು ಅಂತಂದರೆ, ನನ್ನಂತ ಒಂದು ಭಾಳ ಗಟ್ಟಿಯಾಗಿ ಹೇಳ್ಬೋದಾದಂಥ ವಿಷಯ ಏನು ಅಂದರೆ, ಇದರ ಕಂಪನಿ ಹೆಸರು ಪಯಂ ಫಿಲ್ಮ್ಸ್ ಅಂತ. ಪದ್ಯ ಹಾಡೇ ಪಯಂ ಫಿಲ್ಮ್, ಪದ್ಯದ ಕವನ ಅನ್ನೋದೇ ಹೆಸರು ಇದಕ್ಕೆ, ಕಂಪನಿ ನೇಮ್. ಸೊ ಪಯಂ ಫಿಲ್ಮ್ಸ್ಗೆ ಒಳ್ಳೇದಾಗಲಿ, ಒಂದು ಪೊಯೆಟಿಕ್ ಸಿನಿಮಾ ಕೊಡ್ತಾ ಇದ್ದೀನಿ, ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಇಡೀ ತಂಡಕ್ಕೆ ಶುಭವಾಗಲಿ. ಮತ್ತು ಯಾರ್ದಾದ್ರು ಹೆಸರು ಬಿಟ್ಟಿದ್ರೆ ಸಾರಿ. ಹಾಗೆ ವಿಜಯ್ ಪ್ರಕಾಶ್ ಅವರು ಅಪ್ಪಟ ಕನ್ನಡದ ಗಾಯಕ. ತುಂಬ ಜನ ಗಾಯಕರ ಸಾಲಲ್ಲಿ ಅವರು ಸ್ವಲ್ಪ ಬೇರೆ ಆಗಿ ಯಾಕೆ ನಿಲ್ತಾರೆ ಅಂತಂದರೆ, ಸಾಹಿತ್ಯವನ್ನು ಹೆಚ್ಚು ಗಮನಿಸ್ತಾರೆ. ಯಾವುದೇ ಹಾಡಾದರೂ ಅಷ್ಟೇ ಸಾಹಿತ್ಯ ಗಮನಿಸ್ತಾರೆ. ಆಮೇಲೆ ಫೋನ್ ಮಾಡಿ ಹೇಳ್ತಾರೆ, ಬುದ್ಧಿ ಇದೊಂದು ಲೈನು ನನಗೆ ಎಷ್ಟು ಥ್ರಿಲ್ ಆಯಿತು, ಇದು ತುಂಬ ಖುಷಿ ಆಯಿತು ಅಂತ. ಸೊ ಈ ಹಾಡನ್ನು ಕೂಡ ಅಷ್ಟೇ ಅವ್ರಿಗೆ ರಘು ಕತೆ ಹೇಳಿರ್ತಾರೆ, ಈ ಥರ ಸನ್ನಿವೇಶದಲ್ಲಿ ಬರುವಂಥ ಸಾಲುಗಳಿದು ಅಂತ. ಸೊ ಡೆಫಿನೆಟಾಗಿ ಅದಕ್ಕೆ ಅವರು ಭಾವುಕರಾಗಿರ್ತಾರೆ. ಸೊ ಒಳ್ಳೆಯದಾಗಲಿ ಅಂತ ಹಾರೈಸ್ತೀನಿ. ಇಡೀ ಚಿತ್ರತಂಡಕ್ಕೆ ಶುಭವಾಗಲಿ. ನನ್ನ ಹೆಸರಿನವರು ತುಂಬ ಚೆನ್ನಾಗಿ ನಿರೂಪಣೆ ಮಾಡ್ತಾ ಇದ್ದಾರೆ, ನಾಗೇಂದ್ರರು. ಒಳ್ಳೇದಾಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಬಿಗ್ ಸಾಂಗ್ ರಘು, ನಿಮ್ಮ ಅದಕ್ಕೆ ಬಿಟ್ಟೋಗಿತ್ತು. ರಘು, ನಿಮ್ಮ ಎರಡನೇ ಕನಸಿನ ಬಗ್ಗೆ ಇದು ಸ್ವಲ್ಪ ಕಷ್ಟದ್ದೇ ಅಂತ ಹೇಳಿದ್ನಲ್ಲ. ಬಹುಶಃ ಇದು ಒಂದೆರಡು ಸಿಟ್ಟಿಂಗ್ ಆಗಿದೆ. ಒಂದು ಸಿಟ್ಟಿಂಗ್ ಅಲ್ಲಿ ಇಲ್ಲ ರಘು, ಯಾಕೋ ತಲೆಗೆ ಬರ್ತಾ ಇಲ್ಲ. ಸುಮ್ಮನೆ 1 month ಆಗಿದೆ ಆಲ್ಮೋಸ್ಟ್. ಮಂತ್ ಪೂರ್ತಿ ಹಾಡು ಬರೆಯೋದಲ್ಲ ನಾನು, ಒಂದೇ ಹಾಡು ತಿಂಗಳು ಪೂರ್ತಿ ಬರೆಯೋದಲ್ಲ. ಒಂದು ಸಿಟ್ಟಿಂಗು, ಆಮೇಲೆ ಇಲ್ಲ ಸ್ವಲ್ಪ ದಿವಸ ಆರಾಮಾಗಿ ಬರೆಯೋಣ ಅಂತ ಇನ್ನೊಂದ್ಸಲ ಇನ್ನೊಂದು ಸಿಟ್ಟಿಂಗಲ್ಲಿ, ಸೆಕೆಂಡ್ ಸಿಟ್ಟಿಂಗಲ್ಲಿ. ಒಂಚೂರು ಅದು ಡಿವೈನ್ ಆದಂಥ ಒಂದು ಕಂಟೆಂಟ್.
ಡಿವೈನ್, ಸುಮ್ಮನೆ ಶಿವ ಬರಲಿಲ್ಲ ಅಲ್ಲಿ, ಒಂದು ಡಿವೈನಿಟಿ ಇದೆ ಕಂಟೆಂಟ್ ಒಳಗಡೆ. ಆಲ್ ದ ಬೆಸ್ಟ್. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಇದು ಈ ಮೂವಿ ನಾವು ಸ್ಟಾರ್ಟ್ ಮಾಡಿದ್ದು 2022ರಿಂದ ಇವಾಗ 3 ವರ್ಷಕ್ಕೆ ಇದು ಕಂಪ್ಲೀಟ್ ಆಗಿದೆ. ಅಂದರೆ ಅಕ್ಟೋಬರ್ ಬಂದರೆ 3 ವರ್ಷ ಆಗುತ್ತೆ. ಈ ಜರ್ನಿಯಲ್ಲಿ ನಮ್ಮ ಜೊತೆ ಇರೋರಿಗೆಲ್ಲ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟು. ಮತ್ತು ಹಳೆಯ ಸಿನಿಮಾದವರು ಫಸ್ಟ್ ಪಾರ್ಟಲ್ಲಿ ಯಾರ್ಯಾರು ಕಲಾವಿದರು ಮತ್ತು ತಂತ್ರಜ್ಞರು ಯಾರ್ಯಾರು ದುಡಿದಿದ್ರು ಫಸ್ಟ್ ಪಾರ್ಟಿಗೋಸ್ಕರ, ಅವ್ರ ಪೀಠಿಗೆಯಿಂದ ಇದು ಸ್ಟಾರ್ಟ್ ಆಗಿರೋದು. ಆ್ಯಕ್ಚುಲಿ ಅವ್ರಿಗೂ ಒಂದು ಥ್ಯಾಂಕ್ಸ್ ಹೇಳ್ತೀನಿ. ಮತ್ತು ಇದು ಪಾರ್ಟ್ 2ನಲ್ಲಿ ಯಾರ್ಯಾರು ಆ್ಯಕ್ಟ್ ಮಾಡಿದ್ದಾರೆ, ರಾಕೇಶ್ ಅವರಾಗಲಿ, ರಚನಾ ಅವರಾಗಲಿ, ಮತ್ತು ಎಲ್ಲ ಕಲಾವಿದರಿಗೂ ತುಂಬ ಹೃದಯದ ಧನ್ಯವಾದಗಳು. ಆ್ಯಂಡ್ ಹೇಗೆ ಫೈನಲಿ ನಮ್ಮ ಇವರು ಮರಿದೇವರು ಮತ್ತು ಸಿಂಬಾ ಮತ್ತು ಬಂಟಿ ಇವರೇ ಮೇಯ್ನ್ ಪಿಲ್ಲರ್ಗಳು ನಮಗೆ ಇಬ್ಬರು. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬಟ್ ಅವರು ರಿಪ್ಲೈ ಮಾಡಲ್ಲ, ಮಾಡ್ತಾರೆ ಸಿನಿಮಾ ಮುಖಾಂತರ ಲಾಸ್ಟ್ಗೆ ಎಂಡಲ್ಲಿ. ಹಾಗೆಯೇ ಈ ಹಾಡು ಫಸ್ಟ್ ಈ ಹಾಡು ಬಗ್ಗೆ ಮುಗಿಸ್ತೀನಿ. ಈ ಹಾಡು ಒಂದು ಟ್ಯೂನ್ ಕೊಟ್ಟರು ಆರ್ ಪಿ ಪಟ್ನಾಯಕ್ ಸರು. ಕೊಟ್ಟಾಗ ನಾವು ಯಾರ ಹತ್ರ ಬರ್ಸೋದು ಅಂದಾಗ ಬಂದಿದ್ದೆ ಡಿವೈನಿಟಿ ಅಂದರೆ ಫಸ್ಟು ನಮ್ಮ ಗುರುಜಿಯಿಂದ ಕರಿತೀವಿ ನಾವು. ಗುರುಜಿ ಹತ್ರ ಹೋಗ್ಬಿಡೋಣ ಅಂತ ಹೋದೋ, ಕೇಳಿದರು, ಹಿಂಗೆ ಬಾಯಿನೇ ತೆಗಿಲ್ಲ ಅಂದರು 2 ಸಲ. ಆಮೇಲೆ ನೆಕ್ಸ್ಟ್ ಹೊಡಿದ್ರೆ, ಯಾಕಂದ್ರೆ ರಘು ಇದು ಓಪನಿಂಗ್ ಏನೋ ಬೇಕು ಅಂದ್ರೆ 2 ಬೇಕು ಅಂತ ಕೇಳ್ತಿದ್ಯಾ, ಇಲ್ಲ ಡಿವೈನಿಟಿಲಿ ಹೋಗ್ಬಿಡೋಣ, ಇಲ್ಲ ಅಂದರೆ ಸಿನಿಮಾ ಸಾಂಗ್ ಥರ ಹೋಗೋಣ ಅಂದ. ಇಲ್ಲ ಗುರುಜಿ 2 ಮಿಕ್ಸಲ್ಲಿ ಬೇಕು, ದಯವಿಟ್ಟು ಟೈಮ್ ತೊಗೊಂಡು ಅದ್ಭುತವಾಗಿ ಬರ್ಕೊಟ್ಟು. ಅದಾದಮೇಲೆ ವಿಜಯ್ ಪ್ರಕಾಶ್ ಸರ್ ನಮ್ಮ ಹತ್ರ ಆಪ್ಷನ್ ಇರಲಿಲ್ಲ. ಆಮೇಲೆ ಅವ್ರು ಆಡಿದರೆ ಚೆನ್ನಾಗಿರುತ್ತೆ ಅನ್ನಿಸ್ತು, ನೋಡೋಣ ಅಂತ ಒಂದು ಸಲ ಸಾಂಗ್ ಕಳಿಸಿದ ತಕ್ಷಣ ಅವರು ನೈಟ್ 11:30ಗೇನೋ ಸಾಂಗ್ ನೋಡಿದ್ದಾರೆ. ನೋಡಿಬಿಟ್ಟು ನನಗೆ ಮೆಸೇಜ್ ಮಾಡಿದ್ರು, ವೆರಿ ನೈಸ್ ಸಾಂಗ್ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ 11 ಗಂಟೆಗೆ ಕಾಲ್ ಮಾಡಿದರು. ಒಂದು 70 ಸಾಂಗ್ ಇದ್ದಾವೆ. ನಿಜವಾಗ್ಲೂ ನಾನು ಇದಕ್ಕೆ ಹೇಳ್ಕೋತಾ ಇಲ್ಲ, ಇದನ್ನು ಯಾಕೋ ಆಡಬೇಕು ಅನ್ನಿಸ್ತಾ ಇದೆ. ಇದರಲ್ಲಿ ಏನೋ ಒಂದು ಫೀಲ್ ಇದೆ, ನಾನು ಹೇಳೋಕ್ಕಾಗ್ತಾಯಿಲ್ಲ. ನನಗೇನೋ ಒಂದು ಚೇಂಜಸ್ ಆಯಿತು ನನ್ನಲ್ಲಿ. ದಯವಿಟ್ಟು ಬೆಳಿಗ್ಗೆ ಫಿಕ್ಸ್ ಮಾಡಿ ಬಂದು ಆಡ್ತೀನಿ ಅಂತ. ಬೆಳಿಗ್ಗೆ ಬಂದರು, ಟಕ್ ಅಂತ ಆಡಿದರು, ಮುಗಿಸಿದ್ರು, ಹೋದರು. ತುಂಬ ಥ್ಯಾಂಕ್ಸ್ ಸರ್ ವಿಜಯ್ ಪ್ರಕಾಶ್ ಸರ್ಗೆ. ಅವರು ಬರಬೇಕಿತ್ತು, ಆ್ಯಕ್ಚುಲಿ ದುಬೈಲಿದ್ದಾರೆ, ಅದರಿಂದ ಬರೋಕ್ಕಾಗಿಲ್ಲ, ಇಲ್ಲ ಬರ್ತಿದ್ರು. ಆ್ಯಂಡ್ ಫೈನಲಿ ಈಗ ಸಿನಿಮಾ ಬಗ್ಗೆ ಬರ್ತೀನಿ. ನಾವು ನಾರ್ಮಲಿ ಈಗ ಫಸ್ಟ್ ಪಾರ್ಟ್ ಮಾಡಿರೋದು ಅದೇ ರೀತಿ. ನಾರ್ಮಲಿ ಒಂದು ಲವರ್ನ ಇಟ್ಕೊಂಡು ಮಾಡ್ತೀವಿ, ಇಲ್ಲ ಒಂದು ಯಾವುದೋ ಆಸ್ತಿಗೆ ಗಲಾಟೆ, ಇಲ್ಲ ಪ್ರೀತಿ ಪ್ರೇಮ, ಈ ಥರ ಜಗಳದ ಸಿನಿಮಾಗಳು ನೋಡಿ ಎಲ್ಲರಿಗೂ ಬೇಸತ್ತಾಯಿತು. ಯಾರು ನೋಡಿದ್ರು ಮಚ್ಚಿ ಎತ್ಕೊಂಡು ಕಡಿಯೋದು, 1000 ಜನ ಶೂಟ್ ಮಾಡೋದು. ಅದ್ರ ಮಧ್ಯೆ ಒಂದು ಏನಾದರೂ ಭಾವನಾತ್ಮಕವಾಗಿ ಹೇಳಬೇಕು ಅಂದಾಗ ಈ ಪೆಟ್ಟು ಮತ್ತು ಹ್ಯೂಮನ್ ಇಬ್ಬರು ಮಧ್ಯೆ ಒಂದು ಒಳ್ಳೆಯ ಸ್ಟೋರಿ ಹೇಳಬೇಕು ಅಂತ ಸ್ಟಾರ್ಟ್ ಆಗಿದಂಥ ಪೀಠಿಗೆ ಇದು. ಅದು ಚೆನ್ನಾಗಾಗಿದ್ದಕ್ಕೆ ಫಸ್ಟ್ ಪಾರ್ಟು. ಸೆಕೆಂಡ್ ಪಾರ್ಟ್ ಏನಂದರೆ ನಾವು ಲೀಡ್ ಕೊಟ್ಟಿದ್ದೋ ಹಾಗೇ ಕಂಟಿನ್ಯೂ ಮಾಡಿದೋ. ಈಗ ಫಸ್ಟ್ ಪಾರ್ಟ್ ನೀವು ಏನು ನೋಡಿದ್ದೀರಾ ಅದಕ್ಕಿಂತ ತುಂಬ ಚೆನ್ನಾಗಿ ಬಂದಿರ್ಬೋದು ಅಂತ ನಮ್ಮ ಅನಿಸಿಕೆ. ನೋಡಿರೋರಲ್ಲೂ ಹೇಳಿದ್ದಾರೆ. ನೆನ್ನೆಲ್ಲೂ ಕೂಡ ಸೆನ್ಸಾರ್ ಆಯಿತು, ನಿನ್ನೆ UA ಬಂದಿದೆ, 1 ಕಟ್ಸು ಕೊಟ್ಟಿಲ್ಲ. ಇದೇ ಸೆಪ್ಟೆಂಬರ್ 5ಗೆ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಅದಕ್ಕೆ ಮುಂಚೆ ಎಲ್ಲರಿಗೂ ಪೇಪರಲ್ಲಿ ತೋರಿಸಿ ನಮ್ಮದು ಶೋನ 5ಗೆ ರಿಲೀಸ್ ಮಾಡ್ತಾ ಇದ್ದೀವಿ ಎಂಟೈರ್ ಕರ್ನಾಟಕ. ಥ್ಯಾಂಕ್ ಯು. ವಿಶೇಷತೆ ಡೈರೆಕ್ಟರ್ ಕಂಟೆಂಟ್ ಸಿನಿಮಾ ಬಂದು ಎಮೋಷನಲ್ ಕಂಟೆಂಟ್ ಓವರಾಲ್ ಟೋಟಲ್ ಅನಿಮಲ್ ಮತ್ತು ಹ್ಯೂಮನ್ ಮಧ್ಯೆ ಅಂತ ಹೇಳಿದ್ನಲ್ಲ, ಅದು ಯಾವ ಥರ ಮುಂದುವರಿಯುತ್ತೆ. ಈಗ ಫಸ್ಟ್ ಪಾರ್ಟಲ್ಲಿ ಹೀರೋ ಸತ್ತೋಗಾದ್ಮೇಲೆ ಮತ್ತೆ ಅವ್ರ ಮಗನಾಗ್ಬಿಡ್ತಾರೆ, ಅಲ್ಲಿಂದ ಕಂಟಿನ್ಯೂ ಆಗುತ್ತೆ ಅಂದರೆ ಸುಮ್ಮನೆ ಈಗ ಯಾವುದೇ ಒಂದು ಜೀವಿ ಇನ್ನೊಂದು ಜೀವಿಗೆ ಅಟ್ಯಾಚ್ ಆಗಲ್ಲ. ಅದು ಏನೋ ಒಂದು, ಈಗ ಯಾರೋ ಸತ್ತೋದ್ರು, ಈಗ ನಾವು ಹೇಳ್ತೀವಿ ನಮ್ಮ ತಾತ ಸತ್ತೋದ್ರೆ ನಮ್ಮ ಹೊಟ್ಟೆಲಿ ಹುಡ್ತಾರೆ, ಈ ಥರ ಹೇಳ್ತೀವಿ. ಈ ಥರದ್ದೊಂದು ವಿಚಾರ ಇಟ್ಕೊಂಡೇ ಟೋಟಲ್ ಕತೆ ಹಿಡಿದಿದ್ವಿ. ಅದೇ ಥರ ಅಲ್ಟಿಮೇಟ್ಲಿ ಬಂದಿದೆ ಅಂತ ಹೇಳ್ತೀವಿ. ಹೌದಾ ಸರ್, ಊಟಿ ಮತ್ತು ತೀರ್ಥಹಳ್ಳಿ, ಶಿವಮೊಗ್ಗ ಇಲ್ಲೆಲ್ಲ ಮಾಡಿ, ಬಾಳೆಹೊನ್ನೂರು ಮತ್ತು ಬ್ಯಾಂಗ್ಳೂರು. ಇಲ್ಲ, ನಾವೇ ಮಾಡ್ತಿದ್ವಿ, ಬೇರೆ ಒಂದು ಸಂಸ್ಥೆ ಜೊತೆ ಆಗಿದೆ, ಅದನ್ನು ತಿಳಿಸ್ತೀವಿ. ಹೌದು.
ಇಲ್ಲ, ಬೇರೆ ಬೇರೆ ಜಾನರ್ ಅಲ್ಲ ಸರ್, ನಮ್ಮದೇ ಬೇರೆ ಜಾನರು, ಅವ್ರದ್ದೇ ಬೇರೆ. ಇಲ್ಲ, ಈಗ ನಮಗೂ ತುಂಬ ಥಿಯೇಟ್ರ್ ಏನು ಸಿಗಲ್ಲ, ಒಂದು ಮಿನಿಮಮ್ ಥಿಯೇಟ್ರ್ ಸಿಗುತ್ತೆ. ಸೊ ಅದನ್ನ ಇಟ್ಕೊಂಡು ಮಾಡೋಣ. ಅಲ್ಟಿಮೇಟ್ಲಿ ರಿಪೋರ್ಟ್ ಚೆನ್ನಾಗಿ ಬಂದ್ರೇ ಸರ್ ಮುಂದುವರಿಯುತ್ತೆ ಅಲ್ವಾ ಸಿನಿಮಾಗಳು, ಇಲ್ಲಾಂದರೆ ಯಾರೂ ಮುಂದುವರ್ಸೋಕ್ಕಾಗಲ್ಲ. ಸರ್ ಇನ್ನೊಂದು 2 ಸಾಂಗ್ಸ್ ಇದೆ, ಆಮೇಲೆ ಥಿಯೇಟ್ರಿಕಲ್ ಟ್ರೈಲರ್ ಅಂತ ಇನ್ನೊಂದಲ್ಲ, ರಿಲೀಸಿಂಗ್ ಟ್ರೈಲರ್ ಅಂತ ಒಂದು ಬಿಡ್ತೀವಿ ಅಷ್ಟೇ. ಮತ್ತು ಇನ್ನೊಂದು ಡಾಗ್ ಪ್ರೀಮಿಯರ್ ಶೋ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಅದಿನ್ನೂ ಕನ್ಫರ್ಮ್ ಆಗಿಲ್ಲ, ನಾಳೆ ನಾಡಕ್ಕೆ ತಿಳಿಸ್ತೀವಿ. ಪೆಟ್ಟು ಮತ್ತು ಪೆಟ್ಟು ಪೇರೆಂಟ್ಸಿಗೆ ಮಾತ್ರ, ಇಲ್ಲ ಅದು ಓಪನ್ ಥಿಯೇಟರ್ ಮಾಡೋಣ ಅಂತ. ರಾಕೇಶ್ ಅಡಿಗಲ್, ನಿಮ್ಮ ಮತ್ತು ಈ ಜೋಡಿಯ ಜೀವದ ಸಂಬಂಧದ ಬಗ್ಗೆ ಮೊದಲನೇದಾಗಿ ಥ್ಯಾಂಕ್ ಯು ನಾಗೇಂದ್ರ ಪ್ರಸಾದ್ ಸರ್, ನಿಮ್ಮ ಜೊತೆ ಸ್ಟೇಜ್ ಶೇರ್ ಮಾಡೋದು ಒಂದು ಆನರ್ ನಮಗೆ. ನನ್ನ ಪಾತ್ರ ಒಂದು ಮುಗ್ಧ ಹುಡುಗನ ಪಾತ್ರ ಅಂತ ಹೇಳ್ಬೋದು. ತುಂಬ ಇನ್ನೋಸೆಂಟ್ ಹುಡುಗ, ಅವನಿಗೆ ಗುಂಡ ಬಿಟ್ಟರೆ ಬೇರೆ ಪ್ರಪಂಚ ಇಲ್ಲ. ಇದರಲ್ಲಿ ಇನ್ನೊಂದು ಚಾಲೆಂಜ್ ಏನಿತ್ತಂದರೆ, ಮೊದಲು ನನ್ನ ಜೂನಿಯರ್ ವಿವಾನ್ ಆಲ್ರೆಡಿ ಈ ಪಾತ್ರ ಮಾಡಿಬಿಟ್ಟಿದ್ರು. ಸೊ ಅವರ ಮ್ಯಾನರಿಸಮ್ಸ್ನ ನಾನು ಕೆಲವು ಕಾಪಿ ಮಾಡಬೇಕಿತ್ತು. ಕೆಲವು ಸೀನ್ಗಳಲ್ಲಂತೂ ವಿವಾನ್ದು ಕೆಲವು ವೀಕ್ನೆಸ್ ಇರುತ್ತೆ, ಆ ಕ್ಯಾರೆಕ್ಟರ್ದು ಒಂದು ವೀಕ್ನೆಸ್ ಇರುತ್ತೆ, ಅದು ನಾನು ಕ್ಯಾರಿ ಮಾಡಬೇಕಾಗಿತ್ತು. ನಮ್ಮ ಸ್ವಾಮಿಯವರಾಗ್ಬೋದು ತುಂಬ ಜನ ಹೇಳಿದ್ರು, ಬ್ರೋ ಆ ಹುಡುಗ ಸಖತ್ತಾಗಿ ಮಾಡ್ಬಿಟ್ಟಿದ್ದಾನೆ, ನೀವು ಅವನಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋದೊಂದು ಪ್ರೆಷರ್ ಹಾಕ್ಬಿಟ್ಟಿದ್ರು ನನಗೆ. ಸೊ ಆಲ್ರೆಡಿ ಆ ಲೆವೆಲ್ಗೆ ಪರ್ಫಾರ್ಮೆನ್ಸ್, ನನ್ನ ಪಾತ್ರದ ನನ್ನ ಚಿಕ್ಕ ಹುಡುಗನ ಕ್ಯಾರೆಕ್ಟರ್ ವಿವಾನ್ ಆಲ್ರೆಡಿ ಪರ್ಫಾರ್ಮ್ ಮಾಡಿಬಿಟ್ಟಿದ್ದ. ಸೊ ನನಗೂ ಅದೊಂದು ಫ್ರೆಶ್ನೆಸ್ ಆಯಿತು, ಯಾಕಂದರೆ ಆ ಹುಡುಗ ಆ ಫ್ರೆಶ್ನೆಸ್ನ ಅದನ್ನು ನೋಡ್ಕೊಂಡು ಆ ಮ್ಯಾನರಿಸಮ್ಸ್ನ ನಾನು ಅಡಾಪ್ಟ್ ಮಾಡ್ಕೊಳ್ಳೋದಿತ್ತಲ್ಲ, ಅದು ಒಂದು ನನಗೂ ಒಂದು ಕಲಿಯೋಕ್ಕೆ ಆ್ಯಂಡ್ ನಂದು ರೆಗ್ಯುಲರ್ ಪ್ಯಾಟರ್ನ್ಗಿಂತ ಒಂದು ಅಡ್ಜಸ್ಟ್ ಆಗೋಕ್ಕೆ ಒಂದು ತುಂಬ ಹೆಲ್ಪ್ ಆಯಿತು ಅಂತ ಹೇಳ್ಬೋದು. ಆ್ಯಂಡ್ ರಚನಾ ಅವ್ರ ಜೊತೆ ಕಾಂಬಿನೇಷನ್ ಇದ್ರು, ಅದೊಂಥರ ಬೇರೆ ಥರನೇ ಇದೆ. ಸಿನಿಮಾಲಿ ಇವಾಗ ಹೀರೋ ಹೀರೋಯಿನ್ ಅಂದ ತಕ್ಷಣ ಒಂದು ಎಕ್ಸ್ಪೆಕ್ಟ್ ಮಾಡ್ತಾರೆ, ಬಟ್ ರಚನಾ ಕ್ಯಾರೆಕ್ಟರ್ ಆಗ್ಬೋದು, ನನ್ನ ಕ್ಯಾರೆಕ್ಟರ್ ಆಗ್ಬೋದು, ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ, ಆ ಥರ ಒಂದು ಒಡನಾಟ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಎಲ್ಲದಕ್ಕಿಂತ ಮುಖ್ಯವಾಗಿ ನಾನು ರಘು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇದು ಓವರ್ ಕಾನ್ಫಿಡೆನ್ಸಿಂದ ಅಲ್ಲ, ಬಟ್ ಒಂದು ಪಾಸಿಟಿವಿಟಿ ಅಂತ ಹೇಳ್ಬೋದು. ಯಾಕಂದರೆ ಯೂನಿವರ್ಸ್ ನೇಚರ್ ತುಂಬ ಟೆಸ್ಟ್ ಮಾಡ್ತು ಶೂಟಿಂಗ್ ಮಾಡೋ ಟೈಮಲ್ಲಿ. ಮಳೆ ಬಂತು, ತುಂಬ ಬೆಟ್ಟ ಗುಡ್ಡ ಮೇಲೆ ಹತ್ಕೊಂಡು ಹೋಗ್ಬೇಕಾಗ್ತಿತ್ತು, ಊಟ ಕ್ಯಾರಿ ಮಾಡೋಕ್ಕಾಗ್ತಾ ಇರಲಿಲ್ಲ. ಎಷ್ಟೊಂದು ಮಳೆ ಬಂದು ಲೊಕೇಶನ್ ಪ್ರಾಬ್ಲಮ್ ಆಗಿ ಅಂದರೂ ಅವರು ಬಿಡದೆ ಹಠ ಹಿಡಿದು ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಡಿಲೇ ಮಾಡ್ಕೊಂಡು ಏನೇ ಚಾಲೆಂಜ್ ಆದರೂ ಅವರು ಒಬ್ಬರೇ ಆ ಪ್ರೆಷರ್ನೆಲ್ಲ ತೊಗೊಂಡು ಕಂಪ್ಲೀಟ್ ಮಾಡಿದ್ರು. ಎಷ್ಟೊಂದು ವಿಷಯಗಳು ಅವ್ರಿಗೆ ಸ್ಯಾಟಿಸ್ಫೈ ಆಗಿಲ್ಲ ಅಂತ ಮತ್ತೆ ಅದೇ ಲೊಕೇಶನ್ಗಳಿಗೆ ಹೋಗಿ ರೀಶೂಟ್ ಮಾಡಿದ್ರು. ನಮ್ಗೆ ಅವಾಗ ಒಂದು ಸ್ವಲ್ಪ ಮತ್ತೆ ಮಾಡಬೇಕಾ, ಮತ್ತೆ ಎಷ್ಟು ಪರ್ಫಾರ್ಮ್ ಮಾಡಬೇಕಾ ಅಂತ ಅಂದರೂ ಇವಾಗ ಖುಷಿ ಆಗುತ್ತೆ. ಸೊ ಆ ಟೆಸ್ಟ್ ಆದಮೇಲೆ ಒಂದು ಪಾಸಿಟಿವ್ ಇದು ಕೊಡತ್ತಲ್ಲ, ಹಿಂಟ್ಗಳು ಕೊಡತ್ತಲ್ಲ ನೇಚರು. ಅದೇ ಥರ ಇವಾಗ ಆಲ್ರೆಡಿ ಡಿಸ್ಟ್ರಿಬ್ಯೂಷನ್ ಆಗ್ಬೋದು ಅಥವಾ ಇವಾಗ ಸೇರಿರೋ ಗಳಿಗೆಗಳಾಗ್ಬೋದು, ಎಲ್ಲದು ಸಕ್ಕದಾಗಿ ಬಂದು ಕೂಡಿದೆ. ಈ ಸಾಂಗಲ್ಲೂ ಒಂದು ನಾಟಕ ಇದೆ ನನಗೆ. ನಾನು ಕಾಯಿ ಇಟ್ಕೊಂಡಿರ್ತೀನಲ್ಲ ಮಾದೇಶ್ವರ ಬೆಟ್ಟದ ಮುಂದೆ, ಆ ಕಾಯಿನ ನಾನು ಹೊಡಿಬೇಕಾಗಿತ್ತು, 3-4 ಸಲ ಹೊಡಿಬೇಕಾಗಿತ್ತು. ಅಲ್ಲಿ ಇಡೀ ಊರ್ ಜನ ಎಲ್ಲ ನೋಡ್ತಾ ಇದ್ರು, ಅಲ್ಲಿ ಟೆಂಪಲ್ಗೆ ಬಂದವರೆಲ್ಲ ನೋಡ್ತಾ ಇದ್ರು. 3 ಸಲನೂ ನಾನು ಆ ಕಾಯಿ ಹೊಡೆದಾಗ ನಾನೇನು ಆ್ಯಕ್ಟಿಂಗ್ ಮಾಡಿ ಪರ್ಫಾರ್ಮೆನ್ಸ್ ಮಾಡಿ ಹೊಡಿತಾ ಇದ್ದೆ ಅಷ್ಟೇ. 3 ಸಲನೂ ಕರೆಕ್ಟಾಗಿ 2 ಪೀಸ್ ಹೋಲ್ಡ್, ಕರೆಕ್ಟಾಗಿ 50% ಹೋಲ್ಡ್ ಡಿವೈಡ್ ಆಗಿ ಬಿತ್ತು. ಒಂದ್ಸಲ ಅಲ್ಲಿರೋರೆಲ್ಲ ಅದು ಹೆಂಗೆ ಸರ್, ಎಂತೆಂಥ ಎಕ್ಸ್ಪರ್ಟ್ಸ್ಗಳೇ ಹೊಡೆದ್ರೆ ಹಿಂಗಾಗಲ್ಲ, ಅದು ಹೆಂಗೆ ಬರ್ತಾ ಇದೆ ಅಂದ್ರೂ ಗೊತ್ತಿಲ್ಲ. ಮತ್ತೆ 2 ಟೇಕ್ ಮಾಡಿದಾಗ್ಲೂ ಊರ್ ಜನ ಎಲ್ಲ ಇನ್ನೂ ಕ್ಯೂರಿಯಾಸಿಟಿ, ಈ ಸಲನೂ ಹಂಗೆ ಬೀಳತ್ತಾ ನೋಡೋಣ, ಈ ಸಲನೂ ಹಂಗೆ ಬೀಳತ್ತಾ. 3 ಸಲನೂ ಪರ್ಫೆಕ್ಟಾಗಿ 50% ಹೋಳು ಪೀಸ್ ಆಗಿ ಬಿತ್ತು. ಸೊ ಇದೆಲ್ಲ ಒಂದು ಸೈನ್ಸ್. ಓಕೆ, ಒಂದು ಧೈರ್ಯ ಸಿಗತ್ತೆ. ಒಂದು ಬ್ಯೂಟಿಫುಲ್ ಬುಕ್ಕೆ ಆಗೋಕ್ಕೆ ಹೆಂಗೆ ಒಂದೊಂದು ಹೂವಾನು ಇಂಪಾರ್ಟೆಂಟ್ ಆಗುತ್ತೆ, ಒಂದೊಂದು ಚಿಕ್ಕ ಎಲೆ ಗಿಡ ಎಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಅದೇ ಥರ ನಾಗೇಂದ್ರ ಪ್ರಸಾದ್ ಸರ್ ಆಗ್ಬೋದು, ಆರ್ ಪಿ ಪಟ್ನಾಯಕ್ ಸರ್ ಆಗ್ಬೋದು, ನಮ್ಮ ರಘು ಮಾಸ್ಟರ್ ಆಗ್ಬೋದು, ಆ್ಯಂಡ್ ನಮ್ಮ ತನ್ವಿ ಅವರು ಅಷ್ಟೇ ಕಾಂಪ್ರಮೈಸೇ ಆಗ್ತಿರ್ಲಿಲ್ಲ. ಎಷ್ಟೊಂದು ಸಲ ಊಟ ಮಾಡಿಲ್ಲ ಪಾಪ ಅವರು, ಹೋಗಿ ಲೊಕೇಶನ್ ನೋಡ್ತಾ ಇದ್ರು. ಆ ಒಂದು ಸ್ಟ್ರಗಲ್ ಏನಿದೆ, ಆ ಒಂದು ಹಠ ಏನು ಹಿಡಿದಿದ್ದಾರೆ, ಅದ್ರ ಫ್ರೂಟ್ಸ್ ಇವಾಗ ಆಲ್ರೆಡಿ ಸಿಗಕ್ಕೆ ಸ್ಟಾರ್ಟ್ ಆಗಿದೆ ಅನಿಸ್ತಾ ಇದೆ. ನಾನು ರೀಸೆಂಟಾಗಿ ಕೇದಾರ್ನಾಥ್ ಯಾತ್ರೆಗೆ ಹೋಗಿದ್ದೆ. ಅಲ್ಲಿ ಕೇದಾರ್ನಾಥ್ ಟೆಂಪಲಿಂದ ಭೈರವನಾಥ್ ಇದೆ, ಅಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಳ್ಳೋಣ ಅಂತ ಹೋದಾಗ ಅಲ್ಲೊಂದು ಎಕ್ಸ್ಪೀರಿಯನ್ಸ್ ಏನಂದರೆ, ಒಂದು ನಾಯಿ ನನ್ನ ಮೇಲೆ ಹೋಗಿ ದರ್ಶನ ಮಾಡ್ಕೊಂಡು ಕೆಳಗೆ ಬರೋರ್ಗು ನನ್ನ ಹಿಂದೆನೇ ಫಾಲೋ ಮಾಡ್ಕೊಂಡು ಬಂತು, ಹಿಂದೆನೇ ಫಾಲೋ ಮಾಡ್ಕೊಂಡು ಕೆಳಗೆ ಬಂತು. ಅದು ಒಂದು ಸೈನ್ ಅನ್ನಿಸ್ತು ನನಗೆ, ಓಕೆ ಇಷ್ಟು ಕಷ್ಟಪಟ್ಟಿದ್ದೀವಿ, ಇದಕ್ಕೊಂದು ಫ್ರೂಟ್, ನೇಚರ್ ಇಸ್ ವಿತ್ ಅಸ್ ಅಂತ. ಸೊ ಇವಾಗ ಆಲ್ರೆಡಿ ಸಿನಿಮಾಗೆ ಸಿಗ್ತಾ ಇರೋ ರೆಸ್ಪಾನ್ಸ್ ಆಗ್ಬೋದು, ಎಲ್ಲ ಕಡೆ ಬಂದಿರೋ ಡಿಮ್ಯಾಂಡ್ ಆಗ್ಬೋದು, ಅದು ಇನ್ನೂ ಒಂದು ಪಾಸಿಟಿವಿಟಿ ತುಂಬಿದೆ ಅಂತ ಹೇಳ್ಬೋದು. ಸೊ ಅದಕ್ಕೆ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್.
ಥ್ಯಾಂಕ್ ಯು ಸರ್. ಇಲ್ಲ ಸರ್, ಖಂಡಿತ ಅಭ್ಯಾಸನೇ ಇಲ್ಲ ನನಗೆ. ನನ್ಗೆ ಅದು ಒಳ್ಳೇದು, ಹಂಗೆ ಈಡ್ಗಾಯಿ ಹಿಂಗೆ ಹೊಡೆದ್ರೆ ಅದು ಕರೆಕ್ಟಾಗಿ ಬಿದ್ದರೆ ಒಳ್ಳೇದು ಅನ್ನೋದು ನನ್ಗೆ ಗೊತ್ತಿರಲಿಲ್ಲ. ಅಲ್ಲಿರೋ ಜನನೇ ಹೇಳಿದ್ದು, ಇಲ್ಲ ಸರ್ ಹಂಗೆ ಅದೊಂದು ಸ್ಪೆಷಾಲಿಟಿ ಅಂತ. ಧನ್ಯವಾದಗಳು. ಅರ್ಚನಾ. ಎಲ್ಲರಿಗೂ ನಮಸ್ಕಾರ. ನಾನು ಫಸ್ಟ್ ಹಾಡ್ ಬಗ್ಗೆ ಹೇಳ್ಬಿಡ್ತೀನಿ. ನಾನು ಫಸ್ಟ್ ಟೈಮ್ ಹಾಡನ್ನ ಕೇಳಿಸ್ಕೊತಾ ಇದ್ದೀನಿ. ತುಂಬ ಬ್ಯೂಟಿಫುಲ್ಲಾಗಿ ಲಿರಿಕ್ಸ್ ಬರ್ತಿದ್ದೀರಾ ಸರ್. ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನನ್ನ ರೆಕಗ್ನೈಸ್ ಮಾಡಿದ್ದಕ್ಕೆ. ಯಾಕಂದರೆ ಅವರು ಬೌಲಿಂಗ್ ಮಾಡ್ತಾ ಇದ್ದಾರೆ ಅಂದರೆ ಎಲ್ಲರೂ ಕನ್ಫ್ಯೂಸ್ ಆಗಿರ್ತಾರೆ. ನಾವು ಒಂದು ಇವೆಂಟ್ಗೆ ಹೋಗಿದ್ವಿ, ಅಲ್ಲಿ ಕ್ರಿಕೆಟ್ ಟೂರ್ನಮೆಂಟ್ ಥರ ನಡೀತಾ ಇತ್ತು. ಅಲ್ಲಿ 5 ನಿಮಿಷ ಮಾತ್ರ ನಮ್ಮಿಬ್ಬರದು ಕಾನ್ವರ್ಸೇಷನ್ ಇತ್ತು. ಅದು ಅವರು ಇನ್ನೂ ನೆನೆಸ್ಕೊಂಡಿದ್ದಾರೆ ಅಂದರೆ ನನಗೆ ತುಂಬ ಖುಷಿ ಆಗ್ತಿದೆ ಸರ್. ಥ್ಯಾಂಕ್ ಯು. ಆ್ಯಂಡ್ ಹಾಡು ನಂಗೆ ತುಂಬಾ ಇಷ್ಟ ಆಗಿದೆ ಪ್ರೇಕ್ಷಕರಾಗಿ. ಆ್ಯಂಡ್ ನನ್ನ ಪಾತ್ರದ ಬಗ್ಗೆ ಹೇಳಬೇಕಂದ್ರೆ, ನನ್ನ ಪಾತ್ರದ ಹೆಸರು ಇಂದು ಮತ್ತು ಶಂಕರದು ಕಾಂಬಿನೇಷನ್ ತುಂಬ ಹೀರೋ ಹೀರೋಯಿನ್, ಇವ್ರು ಹೇಳ್ದಂಗೆ ಹೀರೋ ಹೀರೋಯಿನ್ ಕಾಂಬಿನೇಷನ್ನೇ ಅಲ್ಲ. ತುಂಬ ಇಮೋಷನ್ಸ್ ಬರ್ತವೆ ಸಿನಿಮಾ ಅಲ್ಲಿ. ತುಂಬ ಎಲ್ಲರೂ ನಗಾಡೋವಂಥ ಸಿಚುವೇಶನ್ ಆಗಿರುತ್ತೆ. ಆದರೆ ನಮ್ಮಿಬ್ಬರಿಗೆ ಅಷ್ಟೇ ಇರಿಟೇಷನ್ ಆಗ್ತಾ ಇರುತ್ತೆ. ಆ್ಯಂಡ್ ಒಂದು ಸಿಚುವೇಶನಲ್ಲಿ ಎಲ್ಲರೂ 100% ಆಡ್ತಾರೆ ಅನ್ಕೋತೀನಿ. ಈ ಸಿನಿಮಾಲ್ಲಿ ಸೀನ್ಸ್ ಇವೆ. ಒಂದೊಂದು ಸೀನಲ್ಲಿ ಹೇಗಿದೆ ಅಂದರೆ, ರಾಖಿ ಅವರು ಸುಮ್ಮನೆ ನಿಂತಿರ್ತಾರೆ ಸ್ಕ್ರೀನ್ ಮುಂದೆ, ನಾನು ಬ್ಯಾಕ್ಗ್ರೌಂಡಲ್ಲಿ ಇರ್ತೀನಿ, ರಾಕೇಶ್ ಅವರು. ಆ್ಯಂಡ್ ಅವರು ಸುಮ್ಮನೆ ನಿಂತಿರ್ತಾರೆ, ಆದರೆ ಅಷ್ಟೇ ಇಮೋಷನ್ ತೋರಿಸ್ತಾ ಇರ್ತಾರೆ. ಅವ್ರ ಎಕ್ಸ್ಪ್ರೆಷನ್ಸ್ ಹಂಗಿವೆ. ಏನು ಒಂದು ಮಾತು ಆಡಲ್ಲ, ಡೈಲಾಗ್ ಏನೂ ಇಲ್ಲ, ಅಷ್ಟೇ ಅದ್ಭುತವಾಗಿ ಎಕ್ಸ್ಪ್ರೆಷನ್ಸ್ ಕೊಡ್ತಾ ಇರ್ತಾರೆ. ಆ್ಯಂಡ್ ನನಗೆ ರಾಕೇಶ್ ಅವ್ರ ಜೊತೆ ಕೆಲಸ ಮಾಡಿ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು. ಆ್ಯಂಡ್ ರಘು ಅವರು ಸೆಟ್ಟಲ್ಲಿ ತುಂಬ ಪೇಷೆಂಟ್ ಆಗಿರ್ತಾರೆ. ಏನಾದರೂ ಗುಂಡಾಗಿ ಒಂಚೂರು ತೊಂದರೆ ಆದ್ರೂ, ಇಲ್ಲ ಪರವಾಗಿಲ್ಲ, AC ಕಾರಲ್ಲಿ ಹೋಗಿ ಕೂರ್ಸೋಣ, ಎಲ್ಲ ಸರಿ ಹೋದ್ಮೇಲೆ ಮತ್ತೆ ಕರ್ಕೊಂಡು ಬರೋಣ ಅಂತ ಹೇಳಿದ್ರು. ಸೊ ಅಷ್ಟೇ ಚೆನ್ನಾಗಿ ನೋಡ್ಕೋತಾ ಇದ್ರು ನಮ್ಮ ಎರಡು ಗುಂಡಗಳನ್ನ. ಆ್ಯಂಡ್ ಅವರು ಅಷ್ಟೇ ಚೆನ್ನಾಗಿ ಪೇಷನ್ಸಿಂದ ಏನಾದರೂ ಒಂಚೂರು ಕರೆಕ್ಟ್ ಇಲ್ಲ ಅಂತ ಅನ್ಸಿದ್ರೆ, ಇಲ್ಲ ವೇಟ್ ಮಾಡೋಣ ಅಂತ ವೇಟ್ ಮಾಡಿಸಿ ಕೆಲಸ ಮಾಡಿಸ್ಕೋತಾ ಇದ್ರು. ಆ್ಯಂಡ್ ಸ್ವಾಮಿ ಅವರು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅಂದರೆ ಈ ನಾಯಿಗಳ ಜೊತೆ ಕೆಲಸ ಮಾಡ್ತಾ ಇದೀವಿ ಅಂತ ನನಗೆ ಯಾವತ್ತೂ ಅನಿಸೇ ಇಲ್ಲ. ಎಲ್ಲ 1 ಟೇಕ್ 2 ಟೇಕ್ ಆರ್ಟಿಸ್ಟ್ ಇಲ್ಲಿರೋದು. ಆ್ಯಂಡ್ ತನ್ವಿಕ್ ಅವ್ರ ಬಗ್ಗೆ ಹೇಳಬೇಕು. ಈ ಹಾಡಲ್ಲಿ ನಿಮಗೆ ಅಷ್ಟು ಇದು ವಿಜುವಲ್ಸಲ್ಲಿ ಗೊತ್ತಾಗ್ತಾ ಇಲ್ಲ, ಆದರೆ ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಬ್ಯೂಟಿಫುಲ್ ವಿಜುವಲ್ಸ್ ಕೊಟ್ಟಿದ್ದಾರೆ ತನ್ವಿಕ್ ಅವರು. ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ಆ್ಯಂಡ್ ರಘು ಅವ್ರ ಜೊತೆ ನಾನೊಂದು ಡಾನ್ಸ್ ಕೊರಿಯೋಗ್ರಫಿ ಪ್ರಾಕ್ಟೀಸ್ ಮಾಡಿದ್ದೀನಿ. ಆ್ಯಂಡ್ ಸಾಂಗ್ ಆಚೆ ಬಂದಿದೆ, ಹುಕ್ ಸ್ಟೆಪ್ಪೂ ಇದೆ. ಆ್ಯಂಡ್ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗುತ್ತೆ ಅನ್ಕೋತಾ ಇದ್ದೀನಿ. ನಮ್ಮ ಸಿನಿಮಾ ಇದೆ ಸೆಪ್ಟೆಂಬರ್ 5ನೇ ತಾರೀಕಿಗೆ ರಿಲೀಸ್ ಆಗ್ತಿದೆ. ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಯಾಕಂದರೆ ಮೊದಲನೇ ಬಾರಿಗೆ ನಾಯಿ ಜೊತೆ ಕೆಲಸ ಮಾಡ್ತಿದ್ದೀನಿ. ತುಂಬ ಕೆಲಸ ಇತ್ತು, ಆದರೆ ಆ ಕೆಲಸ ಏನೂ ಗೊತ್ತೇ ಆಗಲಿಲ್ಲ, ಅಷ್ಟು ಕೆಲಸ ಇದೆ ಅಂತ. ಎಷ್ಟೇ ಸುಸ್ತಾದ್ರೂ ಮತ್ತೆ ನೆಕ್ಸ್ಟ್ ದಿನ ಬಂದು ಕೆಲಸ, ಬಿಕಾಸ್ ಪಪೀಸ್ ಜೊತೆ ಜಾಸ್ತಿ ನನಗೆ ಕೆಲಸ ಇದ್ದಿರೋದು ರಾದರ್ ದೆನ್ ಅಡಲ್ಟ್ ಡಾಗ್ಸ್. ಅಷ್ಟೇ ಖುಷಿ ಆಗ್ತಾ ಇತ್ತು. ಆ್ಯಂಡ್ ನಿಮಗೂ ಇಷ್ಟ ಆಗುತ್ತೆ ಅಂತ ಅನ್ಕೋತಾ ಇದ್ದೀನಿ. ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಪೆಟ್ ಲವರ್. ನಮ್ಮ ಮನೆಯಲ್ಲಿ ಒಂದು ಜರ್ಮನ್ ಶೆಪರ್ಡ್ ಇದೆ. ಧನ್ಯವಾದಗಳು. ಚಿತ್ರದ ಬಗ್ಗೆ ತೋಚಿದ ಮಾತು. ಎಲ್ರಿಗೂ ನಮಸ್ಕಾರ. ತಂಡದ ಬಗ್ಗೆ ಅಂತ ಬಂದರೆ, ಒಳ್ಳೆ ತಂಡ ಸಿಕ್ಕಿದ್ರೆ ಒಳ್ಳೆ ಸಿನಿಮಾ ಆಗುತ್ತೆ. ಅದೇ ಥರ ನಂಗೆ ತುಂಬ ಒಳ್ಳೆ ತಂಡ ಸಿಕ್ಕಿತ್ತು. ಅದಕ್ಕೆ ನೀವು ನೋಡ್ತೀರಾ, ಥಿಯೇಟ್ರಲ್ಲಿ ನೋಡ್ತೀರಾ. ಸೆಪ್ಟೆಂಬರ್ 5th ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ತುಂಬ ಜನಕ್ಕೆ ರೀಚ್ ಆಗುತ್ತೆ. ಒಳ್ಳೆ ಸಿನಿಮಾ ಮಾಡಿದ್ದೀವಿ, ಕಲರ್ಫುಲ್ಲಾಗಿ ಮಾಡಿದ್ವಿ, ಫನ್ ಇದೆ, ಎಮೋಷನ್ ಅದಕ್ಕೂ ಮೀರಿದೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನನಗೆ ಯಾರಾದರೂ ಜೊತೆ ಬೇಕು ಅಂತ. ಸೊ ಅದಕ್ಕೆ ಮನುಷ್ಯರಿಂದ ದೂರ ಮಾಡಬೇಡಿ ಅಂತ. ಈ ಸಮಾಜದಲ್ಲಿ ನಾವು ನಿಮ್ಮ ಜೊತೆ ಬದುಕ್ತಾ ಇದ್ದೀವಿ. ಎಲ್ಲೋ ಕೆಟ್ಟವ್ರು ಇರ್ತಾರೆ, 2 ಜನ 3 ಜನ ಅಲ್ವ ಸರ್, ಒಂದು 80% ಜನ ಒಳ್ಳೆಯವರು ಇರ್ತಾರೆ. ಆ ಥರ ಒಳ್ಳೆ ಡಾಗ್ಗಳು ಇರ್ತವೆ. ಈಗ ಯಾವುದೋ ಕಚ್ಚಿತು ಇದು ಮಾಡ್ತು ಅಂತ ಎಲ್ಲರಿಗೂ ಶಿಕ್ಷೆ ಕೊಡೋದು ಯಾವ ನ್ಯಾಯ ಅನ್ನೋದಷ್ಟು. ಥ್ಯಾಂಕ್ ಯು. ರಘು ಮಾಸ್ಟರ್. ಮೊದಲನೇದಾಗಿ ಎಲ್ಲರಿಗೂ ನಮಸ್ಕಾರ. ಹಾಗೆ ಅಡ್ವಾನ್ಸ್ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್ ರಘು ಸರ್. ಈ ಒಂದು
ಪಿಕ್ಚರಲ್ಲಿ ನನಗೂ ಚಾನ್ಸ್ ಕೊಟ್ಟು ಒಂದೆರಡು ಸಾಂಗ್ ಕೊರಿಯೋಗ್ರಾಫ್ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ. ಒಂದು ರಚನಾ ಮೇಡಮ್ ಅವ್ರದ್ದು ಸೋಲೋ ಸಾಂಗ್ ಒಂದು ಮಾಡಿದ್ದೀನಿ. ಹಾಗೆ ರಾಕೇಶ್ ಸರ್ ಅವ್ರದ್ದು ಈಗ ನೋಡೋದ್ರಲ್ಲ, ಇದು ಪಿಕ್ಚರೈಸು ಬೇರೆ ಥರನೇ ಇರುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಆಗಿ ಈ ಒಂದು ಸಾಂಗ್ ಪ್ಲೇ ಆಗುತ್ತೆ. ಬಟ್ ಎಲ್ಲೂ ನಿಮಗೆ ಅನಿಸಲ್ಲ, ಒಂದೊಂದು ಶಾರ್ಟೂ ಸ್ವಲ್ಪ ಗೂಪ್ಸ್ ಥರನೇ ಅನಿಸುತ್ತೆ. ಆ ಫೀಲ್ ಸಾಂಗಲ್ಲೇ ಇದೆ ಆ ಥರ. ಸೊ ನಾಗೇಂದ್ರ ಪ್ರಸಾದ್ ಸರ್ ಬರೆದಿರೋ ಸಾಂಗ್ನ ನಾನು ಕೊರಿಯೋಗ್ರಾಫ್ ಮಾಡ್ತಾರೆ, ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಸರ್, ಒಳ್ಳೆ ಲಿರಿಕ್ಸ್ ಕೊಟ್ಟಿದ್ದೀರಾ, ಥ್ಯಾಂಕ್ ಯು. ಹಾಗೆ ಸೆಪ್ಟೆಂಬರ್ 5ನೇ ತಾರೀಕು ಈ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಆದರೆ ಇವನ ಹೆಸರು ಮಾತ್ರ ಇವನ್. ಸೊ ಎಲ್ಲರಿಗೂ ನಮಸ್ಕಾರ. ಗುಂಡನ ಜೊತೆ ಅಲ್ಲಿ ಆ ನೇಚರಲ್ಲಿ ಆ್ಯಕ್ಟ್ ಮಾಡೋದು ಒಂದು ತುಂಬ ಕಷ್ಟ ಇತ್ತು. ಸ್ವಾಮಿ ಸರ್ ಅದನ್ನು ನೀಟಾಗಿ ಮ್ಯಾನೇಜ್ ಮಾಡಿದ್ರು. ಆಮೇಲೆ ರಘು ಸರ್ ಕೂಡ ನನಗೆ ತುಂಬ ಟ್ರೈನ್ ಮಾಡಿದ್ರು ಹೆಂಗೆ ಆ್ಯಕ್ಟಿಂಗ್ ಮಾಡೋದು ಅಂತ. ಮೋಸ್ಟ್ಲಿ ನಮ್ಮ ಫಾದರಲ್ಲಿ ತುಂಬ ಹೆಲ್ಪ್ ಮಾಡಿದ್ದಾರೆ ನನಗೆ. ಏನು ಹೇಳಿದ್ರು ಮಾಡ್ತಾಯಿದ್ರು. ನನ್ನ ಅಂಬ್ರೆಲ್ಲ ಹಿಡ್ಕೊತಾ ಇದ್ರು. ಸೊ ಸೆಪ್ಟೆಂಬರ್ 5th ರಿಲೀಸ್ ಆಗ್ತಾಯಿದೆ ಮೂವಿ. ಟೀಸರ್ ಕೂಡ ಚೆನ್ನಾಗಿದೆ. ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಮೂವಿಗೆ. ಮಕ್ಕಳು ಏಳಿಗೆಗೆ ಏನು ಬೇಕಾದ್ರೆ ಹೇಳ್ಕೊತಾರಪ್ಪ ಅಪ್ಪ ಅಮ್ಮ. ನೀನು ನಾಳೆ ದೊಡ್ಡ ನಟ ಆದರೆ ಅಲ್ವಾ, ಆಮೇಲೆ ಅವ್ರಿಗೆ ಏನೋ ಹಿಡಿಬೇಕಾಗ್ತದೆ. ಧನ್ಯವಾದಗಳು ಸರ್. ನಿಮ್ಮ ವಿಶೇಷವಾದ ಪಾತ್ರ ನಿಮ್ಮದು. ಯಾಕೆಂದರೆ ಆ ಎರಡು ಪ್ರತಿಭೆಗಳನ್ನು ಮನೋರಂಜನೆಗಾಗಿ ಬಹಳ ಟ್ರೈನಿಂಗ್ ಕೊಟ್ಟಿದ್ದೀರಿ. ಸೊ ಆ ಪಾತ್ರಗಳ ಬಗ್ಗೆ ಅವರ ಅನುಭವ ಮತ್ತು ನಿಮ್ಮ ಅನುಭವ, ಟ್ರೈನಿಂಗ್ ಕೊಟ್ಟಿದ್ದ ಅನುಭವದ ಬಗ್ಗೆ. ಸರ್ ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಇವರಿಬ್ರು ಬಗ್ಗೆ ಹೇಳೋದಕ್ಕಿಂತ ಮುಂಚೆ ಇವನ್ ಸೀನಿಯರ್ ಒಬ್ಬ ಸಿಂಬಾ ಅಂತ ಇದ್ದಾರೆ, ಪಾರ್ಟ್ 1 ಮಾಡಿದವನು. ಅವನು ಈ ಸಿನಿಮಾನಲ್ಲಿ ಟೀಸರು ಮತ್ತು 1-2-3 ಸೀನ್ ಮಾಡಿ ಅವನು ತೀರೋಗ್ಬಿಟ್ಟ. ಅದಾದಮೇಲೆ ನಮ್ಮ ರಘು ಅಣ್ಣ ಇದಾರಲ್ಲ, ಅವರು ನನಗೆ ಒಂದು ಪಾರ್ಟ್ 1 ಪರಿಚಯ, ನನ್ನನ್ನು ತಮ್ಮನ ಥರನೇ ನೋಡ್ಕೊತಾ ಇರೋದು. ಅವ್ರಿಗೆ ಒಪ್ಸೋ ಅಷ್ಟೊತ್ತಿಗೆ ಸಾಕಾಗೋಯ್ತು, ಇವನನ್ನು ಒಪ್ಸೋ ಅಷ್ಟೊತ್ತಿಗೆ ಅವ್ರು ಇನ್ನೊಂದು ಡಾಗ್ ನೋಡ್ಬಿಟ್ಟಿದ್ರು, ಅದನ್ನು ಕರ್ಕೊಂಬ ಜಾಕ್ಸನ್ ಅಂತ ಅವನು ಮಾಡಿದ್ದಾನೆ. ಅದಾದ್ಮೇಲೆ ಫೈನಲಿ ಅವ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ಮೇಲೆ ಇವನನ್ನ ಟ್ರೈ ಮಾಡಿ ಇವನು ಮುಗಿಸ್ಕೊಟ್ಟ ಒಂದು ಹಾಫು. ದೆನ್ ಅದಾದಮೇಲೆ ಬಂಟಿಗೆ ಮಾಡಿಸಿದ್ವಿ. ಸರ್ ಆ್ಯಕ್ಚುಲಿ ಡಾಗ್ನ ಶೂಟ್ ಮಾಡಿಸೋದಕ್ಕೆ ಅನ್ನೋದಕ್ಕಿಂತ ಅದು ಕೋ ಆರ್ಟಿಸ್ಟ್ ಯಾರು ಇರ್ತಾರಲ್ಲ, ಇವಾಗ ಯುವನು, ರಚನಾ ಅವರು ಮತ್ತು ರಾಕೇಶ್ ಅವರು ನೀವು ಹೆಂಗೆ ಬೇಕಾದ್ರೂ ಬ್ಲೆಂಡ್ ಆಗ್ಬೋದು ಸರ್. ಅವ್ರನ್ನ ನೀವು ಐಸ್ ಕ್ಯೂಬು ನಾವು ವಿಸ್ಕಿ ಜೊತೆ ಹಾಕೋರು, ವಿಸ್ಕಿಗೆ ನೀರು ಜೊತೆಗೆ ಮತ್ತು ಪೆಪ್ಸಿ ಜೊತೆಗೆ ಹೆಂಗಾರು ಮಿಕ್ಸ್ ಆಗಿ ಹೋಗ್ತಾರೆ. ನಾವು ಹೇಳ್ತೇವೆ ಸರ್ ಡಾಗ್ ಇದು ಸರ್, ಯಾರು ಡಾಗ್ನ ಅಸಹ್ಯ ಪಡ್ತೀರಾ ತಪ್ಕೊಂಡು ಅದನ್ನ ನೆಕ್ಕಿದ್ರು ಅದಕ್ಕೇನು ಅಸಹ್ಯ ಪಡ್ತೀರಾ ಇರ್ತಾರಲ್ಲ, ಅವ್ರ ಜೊತೆಗೆ ಮಾತ್ರನೇ ಡಾಗ್ ಬಾಂಡಿಂಗ್ ಚೆನ್ನಾಗಿರೋದು. ನನಗೆ ಹೇಳ್ಕೊಡಕ್ಕೆ ಈಸಿ ಆಗೋದು. ಅವ್ರು ರಿಹರ್ಸಲ್ಗೆ ಕೇಳಿದಾಗ ಒಂದು ದಿವಸನೂ ಯಾರು ಇಲ್ಲ ಅಂತ ಹೇಳಲಿಲ್ಲ ಸರ್. ಖಂಡಿತ ಬಂದು ಆಯಿತು ಸರ್ ನೀವೇನು ಹೇಳ್ತೀರಾ ಮಾಡ್ತೀರಾ. ಇವಾಗ ರಘು ಅವ್ರು ಹೇಳ್ಬಿಡೋರು, ಅವನು ಸ್ವಾಮಿ ಏನು ಹೇಳ್ತಾನೆ ಕೇಳ್ಬಿಡಿ, ಇಲ್ಲಾಂದರೆ ತುಂಬ ಕಷ್ಟ. ಅವ್ರು 3 ಜನನೂ ಈ ಮಾಡಿರೋ ಈ ಸಿನಿಮಾ ಏನಾದ್ರು ಸಕ್ಸಸ್ ಆಯಿತು ಅಂದರೆ ಇವ್ರು 5 ಜನ ಸರ್. ಇವ್ರು 5 ಜನನೂ ಸೇರಿ, ನಮ್ದೇನಿಲ್ಲ ಸರ್, ನಾವು ಹಿಂದೆ ನಿಂತ್ಕೊಂಡು ಎಲ್ಲಿ ನನ್ನ ಕ್ಯಾಮ್ರಾ ಇಟ್ಮೇಲೆ ನಾನು ಇರೋದೇ ಇಲ್ಲಲ್ಲ ಸರ್, ಆನ್ ಸ್ಕ್ರೀನ್ ಎಲ್ಲ ಮಾಡೋದೇ ಇವರು. ಅದು ಏನೇ ಮಾಡಿದ್ರು ಇವರೇ ಸರ್. ಇವ್ರು 3 ಜನ ಇದ್ರೇ ಇವ್ರು ಇಬ್ಬರು ಕೇಳ್ತಾ ಇದ್ರು. ಅದನ್ನ ಟ್ರೈನ್ ಮಾಡಿದ್ದೀನಿ ಸರ್. ಆದರೆ ಯಾವುದೇ ಒಂದು ಪ್ರಾಣಿ ನಾನು ಕೊಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಇಷ್ಟ ಬಂದ್ರೆ ಕೊಡೋದು ಸರ್. ನಾವೆಲ್ಲ ಬಲವಂತ ಮಾಡಿದ್ರೆ ಏನು ಸಿಗಲ್ಲ. ಅದು ರಘು ಅವ್ರಿಗೆ ಅದೃಷ್ಟ ಆಯ್ತು ಸರ್. ಇವರಿಬ್ರು ಆ ಕೆಲಸ ಕೊಟ್ಟಿದ್ದಾರೆ. ಮತ್ತೆ ಯಾವತ್ತೂ ಶೂಟಿಂಗಲ್ಲಿ ತೊಂದರೆ ಕೊಟ್ಟಿಲ್ಲ. ಇಬ್ರು ರೀಟೇಕ್ ಅಂದರೆ ತೊಗೊಂಡಿದ್ದಾರೆ ರೀಟೇಕು, ಬಟ್ ಯಾವತ್ತು ಡೇಟ್ಸ್ನ ಇನ್ನೂ ಕಮ್ಮಿ ಮಾಡ್ಕೊಂಡಿದ್ದಾರೆ ಇಬ್ರು. ಅವ್ರು ಕೊಟ್ಟಿರೋ ಡೇಟ್ಸ್ಗಿನ್ನ ಒಂದು 5 ದಿವಸ ಮುಂಚೆನೆ ಮುಗಿಸ್ಬಿಟ್ಟಿದ್ದಾರೆ ಇವರಿಬ್ರು. ಮತ್ತೆ ಯಾವುದೇ ಕಾರಣಕ್ಕೂ ಎಲ್ಲೂ ಅದೇ ಗಾಡ್ ಗ್ರೇಸು ಇಬ್ರಿಗೂ ಎಲ್ಲೂ ಹುಷಾರು ತಪ್ಪಿಲ್ಲ. ಮತ್ತೆ ಇಡೀ ಟೀಮು ಸರ್, ನನ್ನ ಅಸೋಸಿಯೇಟ್ಸ್ ಈ ಸಿನಿಮಾ ಅಸೋಸಿಯೇಟ್ಸ್ ಇದ್ದಾರೆ ಸರ್ 3 ಜನ, ಮಂಜು, ಕೌಶಿಕ್, ಸುಧೀರ್, ಮ್ಯಾನೇಜರ್, ನಮ್ಮ ಮ್ಯಾನೇಜರ್ ಅವರು 22ನೇ ತಾರೀಕಿಗೆ ಕರೆದ್ಬಿಟ್ಟಿದ್ರು. ಹೋದ 3 ವರ್ಷದ ಹಿಂದೆದು ಈ ಶೋ ಲಾಸ್ಟ್ ಇಯರ್ ಕಳಿಸ್ಬಿಟ್ಟವ್ರೆ. ಇವತ್ತಿನ ಶೋಗೆ ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ಕಳಿಸಿದ್ದಾರೆ. ಆ ಮ್ಯಾನೇಜರ್ ಇಷ್ಟು ಜನ ಇದ್ದೀನಿ ಸರ್ ಈ ಸಿನಿಮಾ ಆಗಕ್ಕೆ ಕಾರಣ ಸರ್. ಇವರೆಲ್ಲ ನಂಗೆ ಸಪೋರ್ಟ್ ಮಾಡಿಲ್ಲ ಅಂದರೆ ವಿತೌಟ್ ಮೀ. ಮತ್ತೆ ಕರಣ್ ಅಂತ ಸರ್, ಇವ್ರ ಬಾಸು ಶ್ರೀ ಅಂತ ಓನರ್, ನನ್ನನ್ನು ಟ್ರಸ್ಟ್ ಮಾಡಿ ಅವ್ರ ಮಕ್ಕಳನ್ನ ನನ್ನ ಕೈ ಕೊಟ್ಟು ಆ್ಯಕ್ಟ್ ಮಾಡಿಸು ಅಂತ ಕಳಿಸಿ 20 ದಿವಸ ಶೂಟಿಂಗಲ್ಲಿ ಬಿಟ್ಟು ನನ್ನ ಮೇಲೆ ನಂಬಿಕೆ ಇಟ್ಟು ಮಾಡಿಸಿದ್ದಾರೆ. ಸಿನಿಮಾ ತುಂಬ ಚೆನ್ನಾಗಿ ಬಂದಿದೆ ಸರ್. ನಾನು ನೋಡಿದ್ದೀನಿ. ನಂದು ಬರೀ ನಾನು ನೋಡೋದೇ ಡಾಗ್ ಪಾರ್ಟು ಸರ್. ಆ್ಯಕ್ಟ್ ಮಾಡಿರೋರು ಅವರು ಅದು ಜನಗಳಿರಬೇಕು.
ನಂದು ಚೆನ್ನಾಗಿದೆಯಾ ಕೆಲಸ ಅನ್ನೋದು ನಾವು ಮಾನಿಟರ್ ನೋಡಿ ಹೇಳ್ತಿದ್ದೆ. ಸರಿಗಿಲ್ಲ ಅಂದರೆ ಅವ್ರು ಕೇಳೋರು 10 ಸತಿ ಆದರೂ 15 ಸತಿ ಆದರೂ ಮಾಡಿಸ್ಲೇಬೇಕಾಗಿತ್ತು. ಇಡೀ ಥ್ರೂ ಔಟ್ ಸಿನಿಮಾ ಎಲ್ಲೂ ಬೋರ್ ಆಗದಿರಂಗೆ ಇವರಿಬ್ರು ಎಂಟರ್ಟೈನ್ಮೆಂಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ಸಿನಿಮಾ 100% ನನಗೆ, ಯಾಕಂದರೆ ಯೂನಿವರ್ಸಲ್ ಸರ್ ಡಾಗ್ಸು. ಥ್ರೂ ಔಟ್ ಇಂಡಿಯಾ, ನೀವು ಥ್ರೂ ಔಟ್ ವರ್ಲ್ಡ್ ಡಾಗ್ಗೆ ಏನು ಭಾಷೆ ಇಲ್ವಲ್ಲ ಸರ್, ಅವ್ರಿಗೆಲ್ಲ ಭಾಷೆನೂ ಗೊತ್ತು. ಅವ್ರಿಗೆ ಎಲ್ಲ ಜನ ನೋಡ್ತಾರೆ ಸರ್, ನೋಡ್ರೆ ಇಷ್ಟಪಡ್ತಾರೆ ಸರ್. ನಾನು ಮತ್ತು ಗುಂಡ ಪಾರ್ಟ್ 2 ಸೆಪ್ಟೆಂಬರ್ 5ನೇ ತಾರೀಕು ರಿಲೀಸ್ ಆಗ್ತಿದೆ. ಎಲ್ಲ ಡಾಗ್ ಲವರ್ಸು ಮತ್ತು ಡಾಗ್ ಪೇರೆಂಟ್ಸು ಬಂದು ನೋಡಿ ಹಾರೈಸ್ಬೇಕು. ಥ್ಯಾಂಕ್ ಯು ಸರ್. ಸರ್ ಅದೇ ನಮ್ಮ ರಘು ಅಣ್ಣ ಕೇಳಿದ್ರಲ್ಲ ಸರ್, ಅವರು ಯಾವುದೇ ಬೇಕು ಅಂದ್ರೆ ಅದು ಬಿಡಲ್ಲ, ಕರ್ಕೊಬಾ ಅಂದರೆ ಕರ್ಕೊಂಡು ಹೋಗ್ಲೇಬೇಕು. ಇವತ್ತು ವಾಯ್ಸ್ ಸರಿ ಇಲ್ಲ ಅಂದರೆ ಅವ್ರಿಗೂ ವಾಯ್ಸ್ ಟೆಸ್ಟ್ ಮಾಡಿ ತಿರ್ಗಾ ಇನ್ನೊಂದು ದಿವಸ ಕರ್ಕೊಬಂದು ಮಾಡಿಸಿದೀವಿ ಸರ್. ಆ ಡಾಗಿಗೆ ಸ್ಪೀಕ್ ಅಂದರೆ ಅದೇ ಥರ ಬೇಕು. ಮರ್ಮರಿಗೆ ಅದೇ ಅವರು ಅಳೋ ಥರ ಎಲ್ಲ ಬೇಕು. ಇವ್ನು ಸಿಂಗ್ ಮಾಡ್ತಾನೆ, ಅವ್ನು ಸಿಂಗ್ ಮಾಡ್ತಾನೆ, ಆ ಥರದ್ದು ಬೇಕು ಅನ್ನೋರು. ಸರಿ ಆಯಿತು, ಮಾಡಿಸ್ತಾ ಇದ್ದೀವಿ ಸರ್, ಮಾಡಿಸಿ ಸರ್. ಇವಾಗ ನಮಗೆ ರೂಮ್ ಕೊಟ್ಟಿದ್ರು ಸರ್ ಮಲ್ಕೊಳ್ಳೋಕೆ. ಇದು ಇವರೆಲ್ಲರೂ ಆರ್ಟಿಸ್ಟ್ ಯಾವ್ಯಾವ ಫೆಸಿಲಿಟೀಸ್ ತಗೊಂಡಿದ್ದಾರೆ ಅದೇ ಫೆಸಿಲಿಟೀಸ್ ಇವ್ರಿಗೆ ಸರ್. ಇವ್ರಿಗೆ ಆಮೇಲೆ ಇವ್ರಿಗೆಲ್ಲ AC ಇಲ್ಲ ಸರ್ ಆರ್ಟಿಸ್ಟ್ಗೆ, ಇವ್ರಿಬ್ರಿಗೆ AC ಇತ್ತು ಸರ್. ಕಾರಲ್ಲಿ ಫುಲ್ ಹಿಂದಗಡೆ ಸೀಟೆಲ್ಲ ತೆಗೆದ್ಬಿಟ್ಟು ಬೆಡ್ ಹಾಕ್ಬಿಟ್ಟು ಇವ್ರಿಬ್ರಿಗೂ AC ಆನ್ ಮಾಡ್ಬಿಟ್ಬಿಟ್ರೆ ಅದು ಫುಲ್ಲು ಊಟಿನಲ್ಲೂ AC ಇದ್ರು ಸರ್ ಇಬ್ರಿಗೂ. ಅದು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಸರ್. ಸಿಂಗ್ ಸಿಂಗ್ ನೋ ನೋ ಸಿಂಗ್ 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 ಬಿಫೋರ್ ಸಿಂಗ್ 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 ನೋ ಸ್ಪೀಕ್ ಬೇಡ ಗುಡ್